ಹಾಯ್ ಎವ್ರಿವನ್, ಇವತ್ತು ನಾನು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ವೆಜಿಟೇಬಲ್ ಪುಲಾವ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ನೀವು ಮಕ್ಕಳಿಗೆ ಟಿಫನ್ ಬಾಕ್ಸ್ನಿಗೆ ಕಟ್ಬೋದು ರೀ, ಬೆಳಗಿನ ನಾಷ್ಟಕ್ಕೂ ಆಗುತ್ತೆ ರೀ. ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. ನಾನು ಇಲ್ಲೇ ವೆಜಿಟೇಬಲ್ನೊಳಗೆ ಬೀಟ್ರೂಟ್, ಗಜ್ರಿ, ಫ್ಲವರ್, ಟಮಾಟಿ, ಬೀನ್ಸ್, ಆಲೂಗಡ್ಡೆ, ಪುದೀನ ಸೊಪ್ಪು, 2 ಉಳ್ಳಾಗಡ್ಡಿ ಕಟ್ ಮಾಡಿದ್ದು ತೊಗೊಂಡೇನಿ ರೀ. ಬಟಾಣಿ ಮತ್ತು ಬದ್ನಿಕಾಯಿನ ಹಾಕಿ ಮಾಡಿದರೆ ಇನ್ನೂ ಚಲೋ ಆಗುತ್ತೆ ರೀ. ನಾನು ಇಲ್ಲೇ ಎಣ್ಣೆ ಕಾಯಾಕಟ್ಟೀನಿ ರೀ. ಅದ್ರಾಗ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ ಸಿಡಿದ್ಮೇಲೆ ಅವು ಕರಿಬೇವು ಹಾಕಿ ಕಟ್ ಮಾಡಿದ್ದು ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪು ಬರಂಗೆ ಹುರ್ಕೋರಿ. ಉಳ್ಳಾಗಡ್ಡೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ. ಅಲ್ಲಿ ಮಟ ನಾವು ಅಕ್ಕಿ ತೊಗೊಂಡೇನಿ. ನಾ ಈ ಕಪ್ಪಿಲೆ 4 ಕಪ್ ಅಕ್ಕಿ ತೊಗೊಂಡು ತೊಳೆದು ಸೈಡ್ ಇಟ್ಕೊಂಡೇನಿ ರೀ. ಇದ್ರಾಗ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಹಸಿ ವಾಸನೆ ಹೋಗ್ಮಟ ಫ್ರೈ ಮಾಡೋಣ ರೀ. ಫಸ್ಟಿಗೆ ನಾವಿಲ್ಲೇ ಪುದೀನ ಹಾಕಣ್ರಿ, ಕಟ್ ಮಾಡಿದ ಪುದೀನ ಅದು ಹಸಿ ವಾಸನೆ ಹೋಗ್ಮಟ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಆಮೇಲೆ ಒಂದೊಂದಾಗಿ ಎಲ್ಲ ವೆಜಿಟೇಬಲ್ ಹಾಕ್ಕೊಂಡು ಅದು ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ರೀ. ಎಲ್ಲ ವೆಜಿಟೇಬಲ್ ಎಣ್ಣೆ ಒಳಗೆ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಅವೆಲ್ಲ ಚಲೋ ತಂಗೆ ಬೇಕು. ಒಂದು ಅರ್ಧ ಚಮಚ ಉಪ್ಪು ಹಾಕಿ ಬೇಯಿಸ್ರಿ. ಮಸಾಲೆ ಒಳಗೆ ನಾನು ಹವೇದ್ ಮಸಾಲ ತೊಗೊಂಡೇನಿ ರೀ. ಹವೇದ್ ಮಸಾಲ 1 ಚಮಚ ಹವೇದ್ ಮಸಾಲ, ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ರಿ. ತೊಳೆದು ಇಟ್ಕೊಂಡಂಥ ಅಕ್ಕಿ ಹಾಕಿ ಅದು ಅಕ್ಕಿನೂ ಎಲ್ಲ ಎಣ್ಣೆ ಒಳಗೆ ಬೇಯಿಸ್ಕೊರಿ ಚಲೋ. ನಾನು 4 ಕಪ್ ಅಕ್ಕಿ ತೊಗೊಂಡಿದ್ದೆ. ಅದ ಅಳತಿಲೆ 2 ಪಟ್ಟು ನೀರು ತೊಗೊಂಡೀನಿ ರೀ. ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ. ಅದು ಬಿಸಿ ನೀರು ಇಲ್ಲಿ ಕುಕ್ಕರ್ನಾಗ ಹಾಕಿ ಒಂದು ಕುದಿ ಬರಲಿ ರೀ. ಅದ್ರಾಗ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕಿ ಹೀಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸೀಟಿ ಹೊಡೆಸಿದ್ರೆ ರೆಡಿ ಆಯ್ತು ರೀ. ವೆಜಿಟೇಬಲ್ ಪುಲಾವ್ ರೆಡಿ ರೀ. ಕುಕ್ಕರ್ ತಣ್ಣಗಾಗೈತೆ ರೀ. ಈಗ ಕುಕ್ಕರ್ ತೆಗೆದ್ಮೇಲೆ ವೆಜಿಟೇಬಲ್ ಪುಲಾವ್ ರೆಡಿ ರೀ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.